ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಾರಿ ಶಕ್ತಿ ಮಸೂದೆಗೆ ಲೋಕಸಭೆಯಲ್ಲಿ ಹಿನ್ನಡೆಯಾದ ಬೆನ್ನಲ್ಲೇ ರಾಜ್ಯದಲ್ಲಿ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಬೆಂಗಳೂರಿನಲ್ಲಿ ಇವತ್ತು ರಾಜ್ಯ ಬಿಜೆಪಿ ಮಹಿಳಾ ಮೋರ್ಚಾ ವತಿಯಿಂದ ಸಬಲ ನಾರಿ ಸಮರ್ಥ ಭಾರತ ಎಂಬ ಬೃಹತ್ ಖಂಡನಾ ಸಭೆ ಹಾಗೂ ಸಂವಾದ ಕಾರ್ಯಕ್ರಮವನ್ನು ಆಯೋಜಿಸಿ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ವಾಗ್ದಾಳಿ ನಡೆಸಿತ್ತು. ಈ ಕುರಿತಾದ ವರದಿ ನಿಮ್ಮ ಮುಂದೆ. ಲೋಕಸಭೆಯಲ್ಲಿ ಮಹಿಳಾ ಮೀಸಲಾತಿ ಬಿಲ್ಗೆ ಸೋಲು. ಕಾಂಗ್ರೆಸ್ ವಿರುದ್ಧ ಸಿಡಿದೆದ್ದ ಬಿಜೆಪಿ ಮಹಿಳಾ ಮೋರ್ಚಾ. ಸಬಲ ನಾರಿ ಸಮರ್ಥ ಭಾರತ ಹೆಸರಿನಲ್ಲಿ ಖಂಡನಾ ಸಭೆ. ಹೌದು, ಲೋಕಸಭೆಯಲ್ಲಿ ನಾರಿ ಶಕ್ತಿ ವಂದನ್ ಮಸೂದೆಗೆ ಎದುರಾದ ಸೋಲನ್ನ ಖಂಡಿಸಿ ಬೆಂಗಳೂರಿನಲ್ಲಿ ಕೇಸರಿ ಪಡೆಯ ಮಹಿಳಾ ಮೋರ್ಚಾ ಬೀದಿಗಿಳಿದಿದೆ. ಸಬಲ ನಾರಿ ಸಮರ್ಥ ಭಾರತ ಎಂಬ ಹೆಸರಿನಲ್ಲಿ ಬೃಹತ್ ಖಂಡನಾ ಸಭೆಯನ್ನ ಆಯೋಜಿಸಲಾಗಿತ್ತು. ಸಂಸದ ತೇಜಸ್ವಿ ಸೂರ್ಯ, ಶಾಸಕ ಸಿಕೆ ರಾಮಮೂರ್ತಿ, ಮಹಿಳಾ ಮೋರ್ಚಾ ಅಧ್ಯಕ್ಷೆ ಸಿ ಮಂಜುಳಾ ಹಾಗೂ ಮಾಜಿ ಪಾಲಿಕೆಯ ಸದಸ್ಯರು ಸೇರಿದಂತೆ ನೂರಾರು ಮಹಿಳೆಯರು ಭಾಗಿಯಾಗಿ ಕಾಂಗ್ರೆಸ್ ವಿರುದ್ಧ ಆಕ್ರೋಶ ಹೊರಹಾಕಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಂಸದ ತೇಜಸ್ವಿ ಸೂರ್ಯ, ಕಾಂಗ್ರೆಸ್ ಪಕ್ಷದ ಮಹಿಳಾ ಮೀಸಲಾತಿ ವಿರೋಧಿ ನಿಲುವಿನ ಇತಿಹಾಸವನ್ನ ಬಿಚ್ಚಿಟ್ರು. ಮಹಿಳಾ ಮೀಸಲಾತಿ ಕಾನೂನು ಪಾರ್ಲಿಮೆಂಟ್ನಲ್ಲಿ ಮತ್ತು ಅಸೆಂಬ್ಲಿಯಲ್ಲಿ 33% ಮಹಿಳೆಯರಿಗೆ ಮೀಸಲಾತಿ ಕೊಡಬೇಕು ಅನ್ನುವಂಥ ಮಸೂದೆ, ಇದರ ಡಿಸ್ಕಷನ್ ಪ್ರಾರಂಭ ಆಗಿದ್ದು ಸುಮಾರು 92ನೇ ಇಸ್ವಿಯಿಂದ 1992 92ರಿಂದ ಇಲ್ಲಿಯವರೆಗೆ ಭಾರತೀಯ ಜನತಾ ಪಾರ್ಟಿಯ ಕನ್ಸಿಸ್ಟೆಂಟ್ ಸ್ಟ್ಯಾಂಡ್ 1992ರಿಂದಲೂ ಮಹಿಳಾ ಮೀಸಲಾತಿ ಬಿಲ್ ಬಗ್ಗೆ ಚರ್ಚೆ ನಡೀತಿದೆ. ಆದರೆ ಕಾಂಗ್ರೆಸ್ ಇಲ್ಲಿಯವರೆಗೆ ಹೇಗಾದರೂ ಮಾಡಿ ಈ ಬಿಲ್ ಅನ್ನ ಸೋಲಿಸುತ್ತಲೇ ಇದೆ. ಹಿಂದೆ ಲಾಲು ಪ್ರಸಾದ್ ಯಾದವ್, ಮುಲಾಯಂ ಸಿಂಗ್ ಯಾದವ್ ಮುಖಾಂತರ ಮಸೂದೆಯನ್ನ ಸೋಲಿಸಿದ್ರು. ಲೋಕಸಭೆಯಲ್ಲಿ ಬಿಲ್ ಪ್ರತಿಯನ್ನೇ ಹರಿದು ಹಾಕಿದ ಇತಿಹಾಸವೂ ಇದೆ. ಆದರೆ ಬಿಜೆಪಿ ವಿಪಕ್ಷದಲ್ಲಿದ್ದಾಗಲೂ ಮಹಿಳಾ ಮೀಸಲಾತಿಯನ್ನ ಬೆಂಬಲಿಸಿಕೊಂಡು ಬಂದಿದೆ. 40 ವರ್ಷದಿಂದ ಬಾಕಿ ಇದ್ದ ಈ ಬಿಲ್ ಅನ್ನ 2023ರಲ್ಲಿ ತಿದ್ದುಪಡಿ ತಂದು ಲೋಕಸಭೆಯಲ್ಲಿ ಪಾಸ್ ಮಾಡಿದ್ದೇ ನಮ್ಮ ಬಿಜೆಪಿ ಸರ್ಕಾರ ಅಂತ ತೇಜಸ್ವಿ ಸೂರ್ಯ ಮಾತನಾಡಿದ್ರು. ಭಾರತೀಯ ಜನತಾ ಪಾರ್ಟಿಯ ಕನ್ಸಿಸ್ಟೆಂಟ್ ಸ್ಟ್ಯಾಂಡ್, ನೇತೃತ್ವ ಚೇಂಜ್ ಆಗ್ತಾ ಇದ್ರು ಕೂಡ ನಮ್ಮ ಪಾರ್ಲಿಮೆಂಟ್ನಲ್ಲಿ ಸಂಖ್ಯೆ ಇಳಿದು ಮೇಲ್ಗಡೆ ಬಂದು ನಮ್ಮ ಸರ್ಕಾರ ಇದ್ದು ಇಲ್ಲದಲೇ ಇದ್ದಾಗ ಯಾವುದೇ ಸಂದರ್ಭದಲ್ಲೂ ಬಿಜೆಪಿಯ ಸ್ಟ್ಯಾಂಡು 92ಇಂದ ಇವತ್ತಿನವರೆಗೆ ಒಂದೇ ಸ್ಟ್ಯಾಂಡ್ ಇದೆ, ಕನ್ಸಿಸ್ಟೆಂಟ್ ಸ್ಟ್ಯಾಂಡ್ ಇದೆ. ಮಹಿಳೆಯರಿಗೆ 33% ರಿಸರ್ವೇಷನ್ನು ಆದಷ್ಟು ಬೇಗ ಕೊಡಬೇಕು ಅನ್ನುವಂಥದ್ದು. ಇನ್ನು ಇದೇ ವೇಳೆ ಬೆಂಗಳೂರಿನ ಜಯನಗರದ ಶಾಸಕ ಸಿಕೆ ರಾಮಮೂರ್ತಿ ಮಾತನಾಡಿ, ಇಡೀ ಮಹಿಳೆಯರು ಬಹಳ ಆಸೆ ಆಕಾಂಕ್ಷೆಯಿಂದ ನಾವು ಲೋಕಸಭೆಗೆ ಬರಬೇಕು, ಮಹಿಳೆಯರ ಕಷ್ಟ ಸುಖ ಮಾತನಾಡಬೇಕು, ಅಲ್ಲಿ ಪ್ರತಿನಿಧಿಯಾಗಿ ಬರಬೇಕು ಅಂತ ಆಸೆ ಇತ್ತು. ಆದರೆ ಎಲ್ಲದಕ್ಕೂ ಕೂಡ ತಣ್ಣೀರನ್ನ ಎರಚುವಂತ ಕೆಲಸವನ್ನ ಕಾಂಗ್ರೆಸ್ ಮತ್ತು ತನ್ನ ಮಿತ್ರ ಪಕ್ಷಗಳು ಮಾಡಿವೆ ಅಂತ ಕಿಡಿಕಾರಿದ್ರು. ಅದು ಅಲ್ಲದೆ ಬಿಜೆಪಿಯ ಕೇಂದ್ರ ಜಿಲ್ಲಾಧ್ಯಕ್ಷ ಸಪ್ತಗಿರಿ ಗೌಡ ಕೂಡ ಕಾಂಗ್ರೆಸ್ ಹಾಗೂ ಇಂಡಿ ಕೂಟದ ವಿರುದ್ಧ ವಾಗ್ದಾಳಿ ನಡೆಸಿದರು. ಇವತ್ತು ನಮ್ಮ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ 50% ರಿಸರ್ವೇಷನ್ನು, ಇದೇ ರಿಸರ್ವೇಷನ್ನು ಯಾರು ತಗೊಂಬಂದರು ಅಂತಂದರೆ ರಾಜೀವ್ ಗಾಂಧಿ ಅವರು ಈ ರಿಸರ್ವೇಷನ್ನ ತಗೊಂಬಂದರು. ಆದರೆ ಇವತ್ತು ಅವರೇ ಮಾಡಿದ ರಿಸರ್ವೇಷನ್ನಲ್ಲಿ 33% ಮಹಿಳೆಯರಿಗೆ ನರೇಂದ್ರ ಮೋದಿರವರು ಬಿಲ್ಲನ್ನು ತಗೊಂಬಂದಾಗ ಇದೇ ಕಾಂಗ್ರೆಸ್ಗೆ ಅವಮಾನ ಮಾಡಿದೆ, ಬರೀ ಭಾರತೀಯ ಜನತಾ ಪಾರ್ಟಿಗೆ ಅವಮಾನ ಮಾಡಿಲ್ಲ. ಇವತ್ತು ಮಾಡಿರುವಂಥದ್ದು ಸಮಸ್ತ ಭಾರತ ದೇಶದ ಮಹಿಳೆಯರಿಗೆ ಅವಮಾನ ಮಾಡುವಂಥ ಕೆಲಸವನ್ನು ಇವತ್ತು ಮಾಡಿದ್ದಾರೆ. ಇವತ್ತು ಈ ಒಂದು ಅಧಿನಿಯಮವನ್ನು ತರಬೇಕು ಅಂತೇಳಿ ಹಲವಾರು ವರ್ಷಗಳಿಂದ ಏನು ಹೋರಾಟ ನಡೀತಾ ಇತ್ತು, ಅದಕ್ಕೆ ಒಂದು ಸುಸಂದರ್ಭ ಬಂದಿತ್ತು. ಒಂದು ಐತಿಹಾಸಿಕವಾದಂಥ ಒಂದು ನಿರ್ಣಯವನ್ನು ತಗೊಳ್ಳಿಕ್ಕೆ ಒಂದು ಅವಕಾಶ ಇತ್ತು. ಆದರೆ ಈ ಕಾಂಗ್ರೆಸ್ ಪಕ್ಷ ಮತ್ತು ಅದರ ಮಿತ್ರ ಪಕ್ಷಗಳು, ಏನು ಇಂಡಿ ಅಲಯನ್ಸಿನ ಎಲ್ಲ ಪಕ್ಷಗಳಿದೆ, ಅವರ ಕುತಂತ್ರದಿಂದ ಅವರು ವೇದಿಕೆ ಮೇಲೆ ಮಾತಾಡೋದೊಂದು, ಅವ್ರನ್ನ ಹೇಳ್ಕೊಳೋದಂಥದ್ದು ಬೇರೆ ಬೇರೆ ರೀತಿ ಇರ್ತದೆ. ಒಟ್ನಲ್ಲಿ ಮಹಿಳಾ ಮೀಸಲಾತಿ ಕಾನೂನು ಜಾರಿಯಾದರೆ ಪ್ರಧಾನಿ ಮೋದಿಯವರಿಗೆ ಅದರ ಸಂಪೂರ್ಣ ಕ್ರೆಡಿಟ್ ಹೋಗುತ್ತೆ. ಆ ಶ್ರೇಯಸ್ಸು ಬಿಜೆಪಿಗೆ ಸಿಗಬಾರದು ಎಂಬ ಅಸಹನೆಯಿಂದಲೇ ಕಾಂಗ್ರೆಸ್ ಪಕ್ಷ ಈ ಮಸೂದೆಯನ್ನು ವಿರೋಧಿಸುತ್ತಿದೆ ಅನ್ನೋದು ತೇಜಸ್ವಿ ಸೂರ್ಯ ಅವರ ನೇರ ಆರೋಪ. ದಶಕಗಳ ಇತಿಹಾಸವಿರುವ ಮಹಿಳಾ ಮೀಸಲಾತಿ ಹೋರಾಟ ಇದೀಗ ಲೋಕಸಭಾ ಅಖಾಡದಲ್ಲಿ ಉಭಯ ಪಕ್ಷಗಳ ನಡುವಿನ ಪ್ರಮುಖ ರಾಜಕೀಯ ವಾಕ್ಸಮರಕ್ಕೆ ಕಾರಣವಾಗಿದೆ. ನ್ಯೂಸ್ ಡೆಸ್ಕ್, ಜೀ ಕನ್ನಡ ನ್ಯೂಸ್, ಬೆಂಗಳೂರು.